ಎಲ್ಲರಿಗೂ ನಮಸ್ಕಾರ. ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಆಲೂಗಡ್ಡೆ ಹಪ್ಪಳ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಈ ಆಲೂಗಡ್ಡೆ ಹಪ್ಪಳ ಮಾಡೋದು ಹೇಗೆ ಅಂತ ನೋಡೋಣ. 1 kg ಆಲೂಗಡ್ಡೆ ಹಪ್ಪಳ ಮಾಡಲಿಕ್ಕೆ ಸಬ್ಬಕ್ಕಿ ತೊಗೊಂಡಿದ್ದೀನಿ. ಇದು ನೋಡಿ, ಈ ಬೌಲ್ನಿಂದ ನಾನು 1.5 ಬೌಲಷ್ಟು ನಾನಿಲ್ಲಿ ಸಬ್ಬಕ್ಕಿ ತೊಗೊಂಡಿದ್ದೀನಿ. ನೀವು ತೂಕದ ಲೆಕ್ಕದಲ್ಲಿ ತೊಗೊಳ್ಳೋದಾದರೆ 300 ಗ್ರಾಮ್ನಷ್ಟು ಸಬ್ಬಕ್ಕಿಯನ್ನು ತೊಗೋಬಹುದು. 1 kg ನಾನು ಆಲೂಗಡ್ಡೆಯಿಂದ ಹಪ್ಪಳವನ್ನು ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು 2 ಟೀ ಸ್ಪೂನಷ್ಟು ನೀರನ್ನು ಈ ರೀತಿಯಾಗಿ ಸ್ವಲ್ಪ ಹಚ್ಕೊಳ್ಳಿ, ಅಂದರೆ ಚೆನ್ನಾಗಿ ಹುರಿಯುತ್ತೆ ಸಬ್ಬಕ್ಕಿ. ಈಗ ನಾನು ಇದನ್ನು ಒಲೆ ಮೇಲೆ ಇಟ್ಟು ಹುರ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಹುರಿಬೇಕು, ದಪ್ಪ ಆಗುವವರೆಗೂ ನಾವು ಇದನ್ನು ಹುರಿಬೇಕಾಗ್ತದೆ. ಹುರಿಯುವಾಗ ಲೋ ಫ್ಲೇಮ್ನಲ್ಲಿನೇ ಹುರ್ಕೊಳ್ಳಿ. ಇದು ಹುರಿದಾಗಿದೆ ಅಂತ ಹೇಗೆ ತಿಳ್ಕೋಬೇಕು ಅಂದರೆ, ಒಂದು ಕಾಳು ತಗೊಂಡು ಬಾಯಲ್ಲಿ ಹಾಕಿ ಅದು ಬೇಗ ಒಡಿತು ಅಂದರೆ ಅದು ಹುರಿದಾಗಿದೆ ಅಂತ ತಿಳ್ಕೋಬೇಕು. ಇವಾಗ ಇದು ಹುರಿದಾಗಿದೆ. ಇದನ್ನು ಒಂದು ಪ್ಲೇಟ್ನಲ್ಲಿ ನಾನು ತೆಗೆದಿಡ್ತಾ ಇದ್ದೀನಿ. ಪ್ಲೇಟ್ನಲ್ಲಿ ತೆಗೆದಿಟ್ಟು ಇದು ಸ್ವಲ್ಪ ಆರಲಿಕ್ಕೆ ಬಿಡೋಣ. ಅಲ್ಲಿವರೆಗೂ ನಾನಿಲ್ಲಿ ಮೊದಲೇ ಆಲೂಗಡ್ಡೆಯನ್ನು 1 kgಯಷ್ಟು ಆಲೂಗಡ್ಡೆಯನ್ನು ಕುಕ್ಕರ್ನಲ್ಲಿ ಹಾಕಿ 3 ರಿಂದ 4 ಸೀಟಿ ಮಾಡಿ ಇಲ್ಲಿ ತೊಗೊಂಡಿದ್ದೀನಿ, ಬೇಯಿಸಿ ತೊಗೊಂಡಿದ್ದೀನಿ. ಈಗ ನಾವು ಇದರ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಳ್ಳೋಣ. ಈಗ ಸಿಪ್ಪೆ ತೆಗೆದಂಥ ಆಲೂಗಡ್ಡೆಯನ್ನು ಈ ರೀತಿ ಹೂರಣದ ಸಾನಿಗೆ ಇತ್ತು ಅಂದರೆ ಹೂರಣದ ಸಾನಿಗೆಯಿಂದ ನೀವು ಮ್ಯಾಶ್ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ತುರಿಯೋ ಮನೆಯಿಂದ ತುರಿದು ಕೂಡ ಈ ಆಲೂಗಡ್ಡೆಯನ್ನು ತೊಗೋಬಹುದು. ಅಂದರೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಮಾಡೋರಿದ್ರಿಂದ ನೀವು ಮ್ಯಾಶರ್ ಇದ್ದರೆ ಮ್ಯಾಶರ್ನಿಂದನೂ ಮಾಡ್ಕೋಬೋದು. ಆದರೆ ಅಲ್ಲಲ್ಲಿ ಸ್ವಲ್ಪ ಆಲೂಗಡ್ಡೆ ಉಳಿಯೋ ಚಾನ್ಸಸ್ ಇರುತ್ತೆ. ಹೀಗಾಗಿ ನೀವು ಈ ರೀತಿ ಮಾಡಿದರೆ ಒಳ್ಳೆಯದು. ಇವಾಗ ಇಲ್ಲಿ ಆಲೂಗಡ್ಡೆ ಎಲ್ಲ ಮ್ಯಾಶ್ ಮಾಡಿ ತೊಗೊಂಡಾಗಿದೆ. ಇವಾಗ ನಾವೇನು ಮಾಡಬೇಕಂದ್ರೆ, ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಈಗ ಸಬ್ಬಕ್ಕಿ ಕೂಡ ತಣ್ಣಗಾಗಿದೆ. ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ನಾವು ಇದು ಪೌಡ್ರ್ ಮಾಡಬೇಕು, ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ಅದೇ ಸಾನಿಗೆ, ಹೂರಣದ ಸಾನಿಗೆ ಇರುತ್ತೆ ನೋಡಿ, ಆ ಸಾನಿಗೆಯಿಂದನೇ ಇದೇ ರೀತಿಯಾಗಿ ಸಾನಿಸ್ಕೊಳ್ಳಿ. ಮೇಲೆ ಉಳಿದಿರುವಂಥದ್ದು ಮತ್ತೆ ನಾವು ಮಿಕ್ಸಿ ಜಾರ್ನಲ್ಲಿ ಹಾಕಿ ಇದು ಕೂಡ ಪೌಡ್ರ್ ಮಾಡಿ ಇದಕ್ಕೆ ಸೇರಿಸ್ಕೊಂಬೇಡಿ. ಇವಾಗ ಇಲ್ಲಿ ಪೌಡರ್ ಮಾಡಿ ತೊಗೊಂಡಾಗಿದೆ. ಈಗ ಇದನ್ನು ಈ ಆಲೂಗಡ್ಡೆಯಲ್ಲಿ ನಾವು ಸೇರಿಸ್ಕೋಬೇಕು. ಆಲೂಗಡ್ಡೆಯಲ್ಲಿ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊದಲಿಗೆ ನೀರನ್ನೆಲ್ಲ ಸೇರಿಸ್ಲಿಕ್ಕೆ ಹೋಗಬೇಡಿ. ಮೊದಲು ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಎಷ್ಟು ಬೇಕಾಗತ್ತೆ ನೋಡಿ, ಎಷ್ಟು ಹಿಡಿಸುತ್ತೆ ಅಷ್ಟೇ ಬೇಕಾಗುವಷ್ಟು ನೀರನ್ನು ತಗೊಂಡು ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇವಾಗ ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ನಲ್ಲಿ ಹಸಿಮೆಣಸಿನ್ಕಾಯಿ ಒಂದು 10 ರಿಂದ 15 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ತೊಗೊಂಡಿದ್ದೀನಿ. 1 ಇಂಚಿನಷ್ಟು ಇಲ್ಲಿ ಹಸಿ ಶುಂಠಿ ತುರಿದು ತೊಗೊಂಡಿದ್ದೀನಿ. ತೂಕದ ಲೆಕ್ಕದಲ್ಲಿ ಆದರೆ ಒಂದು 50 ಗ್ರಾಮ್ನಷ್ಟು ಹಸಿಮೆಣಸಿನ್ಕಾಯಿ ಇದೆ. ಮತ್ತು 1 ಟೀ ಸ್ಪೂನಷ್ಟು ನಾನಿಲ್ಲಿ ಉಪ್ಪು ಸೇರಿಸಿದ್ದೀನಿ. ಉಪ್ಪು ಸೇರಿಸಿ ಇದನ್ನು ತರಿಯಾಗಿ ನಾವು ರುಬ್ಕೋಬೇಕು. ಈಗ ರುಬ್ಬಿರುವಂಥ ಮಿಶ್ರಣವನ್ನು ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಸಬ್ಬಕ್ಕಿ ಡ್ರೈ ಇರೋದ್ರಿಂದ ಅದು ಎಲ್ಲ ನೀರೆಲ್ಲ ಅಬ್ಸಾರ್ಬ್ ಮಾಡುತ್ತೆ. ನಾವು ಸ್ವಲ್ಪನೇ ನೋಡಿಕೊಂಡು ನೀರು ಹಾಕ್ಕೊಂಡು ನಾವು ಈ ಹಿಟ್ಟನ್ನು ನಾದ್ಕೋಬೇಕಾಗತ್ತೆ. ಈ ಹಪ್ಪಳ ತುಂಬ ಚೆನ್ನಾಗಿರುತ್ತೆ. ಆಲೂಗಡ್ಡೆ ಮತ್ತು ಸಬ್ಬಕ್ಕಿಂದ ಮಾಡಿರುವಂಥ ಹಪ್ಪಳ. ಉಪವಾಸಕ್ಕೂ ಕೂಡ ಇದನ್ನು ನೀವು ಯೂಸ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಈ ರೀತಿಯಾಗಿ ಹಿಟ್ಟು ನಾದ್ಕೊಳ್ಳಿ. ಇವಾಗ ನೋಡಿ, ಕೈಯಿಂದ ಈ ರೀತಿಯಾಗಿ ನಾನು ಹಿಟ್ಟು ನಾದ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಕಡಿಮೆಯಾಗಿದೆ. ನಾನು ಮತ್ತೆ ಒಂದು ಅರ್ಧ ಟೀ ಸ್ಪೂನಷ್ಟು ಇಲ್ಲಿ ಉಪ್ಪು ಸೇರಿಸಿದ್ದೀನಿ. ಉಪ್ಪು ಮಾತ್ರ ನೋಡಿಕೊಂಡು ಸೇರಿಸ್ಕೊಳ್ಳಿ ನೀವು. ನನಗೆ ಇಲ್ಲಿ 1 ಬೌಲಷ್ಟು ನೀರು ಬೇಕಾಯಿತು. ನೀವು ನೋಡಿಕೊಂಡು, ನಿಮಗೆ ಕಡಿಮೆನೂ ಕೂಡ ನೀರು ಬೇಕಾಗ್ಬೋದು, ಹೆಚ್ಚೂ ಕೂಡ ಬೇಕಾಗ್ಬೋದು. ನೀವು ನೋಡಿಕೊಂಡು ಹಿಟ್ಟನ್ನು ನಾದ್ಕೊಳ್ಳಿ. ಇವಾಗ ನೋಡಿ, ಇಲ್ಲಿ ಈ ರೀತಿಯಾಗಿ ನಾನು ಈ ಹಿಟ್ಟನ್ನು ನಾದ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲ್ನಲ್ಲಿ ನಾವೇನು ನಾದ್ಕೊಂಡಿದ್ದೀವಲ್ಲ ಇದನ್ನು ಇದರಲ್ಲಿ ಹಾಕಿ ಒಂದು ಪಾತ್ರೆ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆಯಲ್ಲಿ ನೀರು ಹಾಕಿ ಅದರಲ್ಲಿ ಒಂದು ಸ್ಟ್ಯಾಂಡನ್ನು ಇಟ್ಕೊಂಡಿದ್ದೀನಿ. ಸ್ಟ್ಯಾಂಡ್ ಇಟ್ಟು ನಾವೇನು ಇದರ ಬೌಲ್ನಲ್ಲಿ ನಾವೇನು ಹಿಟ್ಟು ಹಾಕ್ಕೊಂಡಿದ್ದೀವಲ್ಲ ಅದನ್ನು ಇಲ್ಲಿ
ಪಾತ್ರೆಯಲ್ಲಿ ಇಟ್ಟು ಅದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಮೇಲುಗಡೆ ಏನಾದರೂ ಈ ಭಾರದ ವಸ್ತುವನ್ನು ಏನಾದರೂ ಇಟ್ಕೊಳ್ಳಿ, ಅಂದರೆ ಗಾಳಿ ಹೊರಗಡೆ ಹೋಗಬಾರ್ದು. ಅದನ್ನು ಒಂದು 20ರಿಂದ 25 ನಿಮಿಷ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಬೇಯಿಸ್ಕೊಂಡು ಇಲ್ಲಿ ನಾನು ಕೆಳಗಡೆ ಇಳಿಸಿ ತೊಗೊಂಡಿದ್ದೀನಿ. ನೋಡಿ, ಇದು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ಮೆತ್ತಗೆ ನಿಮಗೆ ಅನ್ನಿಸ್ತಾ ಇರ್ಬೋದು, ಆದರೆ ಇದು ತಣ್ಣಗಾದ ನಂತರ ಸರಿ ಆಗುತ್ತೆ, ಏನು ಸಮಸ್ಯೆ ಇಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಮತ್ತು ಇನ್ನಷ್ಟು ವಿಡಿಯೋಗಳಿಗಾಗಿ ಆಹಾರಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ನೋಡಿ, ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು, ಭಾಳ ಎಣ್ಣೆ ಹಚ್ಕೊಳ್ಳಿಕ್ಕೆ ಹೋಗಬೇಡಿ, ಸ್ವಲ್ಪನೇ ಎಣ್ಣೆ ಹಚ್ಕೊಂಡು ನಾವು ಈ ರೀತಿಯಾಗಿ ಉಳ್ಳಿಗಳನ್ನು ಮಾಡ್ಕೋಬೇಕಾಗತ್ತೆ. ನೀವು ಯಾವ ಆಕಾರದಲ್ಲಿ ಹಪ್ಪಳ ಮಾಡ್ಕೋತೀರಿ ನೋಡಿ, ಎಷ್ಟು ದೊಡ್ಡದು ಆ ಲೆಕ್ಕದ ಮೇಲೆ ನೀವು ಈ ಉಳ್ಳಿಗಳನ್ನು ಮಾಡ್ಕೋಬೇಕು. ಇಲ್ಲಿ ನಾನು ಮಷಿನ್ ತೊಗೊಂಡಿದ್ದೀನಿ, ಹಪ್ಪಳದ ಮಷಿನ್. ನಿಮಗೆ ಈ 3 ರೀತಿಯಾಗಿ ಹಪ್ಪಳ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ನಾನಿಲ್ಲಿ ಮಷಿನ್ ತೊಗೊಂಡಿದ್ದೀನಿ. ಮಷಿನ್ ಮೇಲೆ ಒಂದು ಪ್ಲಾಸ್ಟಿಕ್ ಹಾಳೆಯನ್ನು ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ. ಮೇಲ್ಗಡೆ ಏನು ನಾವು ಪ್ಲಾಸ್ಟಿಕ್ ಇಡ್ತೀವಿ ನೋಡಿ, ಅದಕ್ಕೂ ಕೂಡ ಎಣ್ಣೆ ಹಚ್ಕೋಬೇಕು. ಇದರ ಮೇಲೆ ಇದನ್ನು ಈ ಉಳ್ಳಿಯನ್ನು ಇಟ್ಟು ನಾವು ಈ ಮಷಿನ್ನಿಂದ ಪ್ರೆಸ್ ಮಾಡಬೇಕು. ಕೈಯಿಂದ ಸ್ವಲ್ಪ ಮೊದಲಿಗೆ ಪ್ರೆಸ್ ಮಾಡಬೇಕು, ನಂತರ ಮಷಿನ್ನಿಂದ ಪ್ರೆಸ್ ಮಾಡಬೇಕು. ಎಷ್ಟು ತೆಳ್ಳಗೆ ಬೇಕಾದರೂ ನೀವು ಹಪ್ಪಳವನ್ನು ಮಾಡ್ಕೋಬಹುದು. ನೋಡಿ, ಇಲ್ಲಿ ನಾನು ತೊಗೊಂಡಿರೋ ಹಿಟ್ಟಿನಲ್ಲಿ ಎಷ್ಟು ದೊಡ್ಡ ಹಪ್ಪಳ ಆಗಿದೆ. ಇವಾಗ ಪ್ರತಿ ಸಲವೂ ನೀವು ಹಪ್ಪಳ ಮಾಡಬೇಕಾದ್ರೆ ಎಣ್ಣೆ ಹಚ್ಚಬೇಕು ಅಂತ ಏನಿಲ್ಲ, ನೀವು ಒಂದು ಸಲ ಹಚ್ಚಿದರೆ ಸಾಕು. ನೀವು ಎಣ್ಣೆ ಹಚ್ಚದೇನೆ ಹಪ್ಪಳ ಮಾಡ್ಕೋಬಹುದು. ಈಗ ನಾನು ಇದನ್ನು ನೆರಳಲ್ಲಿನೇ ಒಣಗಿಸ್ಕೊಳ್ತಾ ಇದ್ದೀನಿ. ನಂತರ ಇದನ್ನು 2ರಿಂದ 3 ದಿನ ನೀವು ಬಿಸಿಲಲ್ಲಿ ಒಣಗಿಸ್ಕೋಬಹುದು. ನೋಡಿ, ಆರಾಮಾಗಿ ನಾವು ಈ ಹಪ್ಪಳವನ್ನು ತೆಗಿಬಹುದು. ಈಗ ನಾನು ಇನ್ನೊಂದು ರೀತಿಯಾಗಿ ನಿಮಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಒಂದು ಪೇಪರ್ ಇಟ್ಕೊಂಡಿದ್ದೀನಿ, ಮೇಲಿಂದ ಒಂದು ಪೇಪರ್ ಇಟ್ಕೊಂಡು ಈ ರೀತಿಯಾಗಿ ಪ್ರೆಸ್ ಮಾಡಿ, ಈ ರೀತಿ ಕೈಯಿಂದನೇ ನೀವು ಮಾಡ್ಕೋಬೋದು ಆರಾಮಾಗಿ. ಏನೂ ಕಷ್ಟ ಅನಿಸಲ್ಲ, ಆರಾಮಾಗಿ ನಾವು ಮಾಡ್ಕೋಬೋದು ಹಪ್ಪಳವನ್ನು. ನೋಡಿ, ಎಷ್ಟು ದೊಡ್ಡದು ಬೇಕಾದರೂ ನೀವು ಮಾಡ್ಕೋಬಹುದು. ಇವಾಗ ಈ ರೀತಿ ಕೂಡ ಹಪ್ಪಳ ನಾವು ಮಾಡ್ಕೋಬೋದು. ನೋಡಿ, ಎಷ್ಟು ತೆಳ್ಳಗಾಗಿದೆ, ಕೆಳಗಡೆ ಬೆರಳೆಲ್ಲ ಕಾಣ್ತಾ ಇದೆ. ಈಗ ಇನ್ನೊಂದು ರೀತಿಯಾಗಿ ನಾನು ಮಾಡೋದನ್ನು ತೋರಿಸ್ತೀನಿ ನಿಮಗೆ. ಈ ರೀತಿ ಮೊದಲು ಪ್ರೆಸ್ ಮಾಡಿಕೊಂಡು ನೀವು ಲಟ್ಟಣಿಗೆಯಿಂದನೂ ಕೂಡ ಲಟ್ಟಿಸಿ ಮಾಡ್ಕೋಬಹುದು ಈ ಹಪ್ಪಳವನ್ನು. ನಾನಿಲ್ಲಿ ನಿಮಗೆ 3 ರೀತಿಯಾಗಿ ಹಪ್ಪಳ ಮಾಡೋದನ್ನು ತೋರಿಸಿದ್ದೀನಿ. ನೀವು ಯಾವ ರೀತಿಯಾದ್ರೂ ಮಾಡ್ಕೋಬಹುದು. ಈ ಹಪ್ಪಳನೂ ಕೂಡ ಅಷ್ಟೇ ಎಷ್ಟು ಚೆನ್ನಾಗಾಗಿದೆ. ಈಗ ನಾನು ಎಲ್ಲ ಹಪ್ಪಳನೂ ಇಲ್ಲಿ ನೆರಳಲ್ಲಿನೇ ಹಾಕಿದ್ದೀನಿ. ರಾತ್ರಿ ಆಗಿತ್ತು ನಾ ಈ ಹಪ್ಪಳ ಮಾಡಲಿಕ್ಕೆ. ಈಗ ಇಲ್ಲಿ 2-3 ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ತೊಗೊಂಡಿದ್ದೀನಿ. ನೀವು ಇಲ್ಲಿ ನೋಡಬಹುದು ಎಷ್ಟು ಗರಿಗರಿಯಾಗಿದೆ ಅಂತ ಹಪ್ಪಳ. ಇಲ್ಲಿ ಇವಾಗ ನಾನು ಈ ಹಪ್ಪಳವನ್ನು ಎಣ್ಣೆಯಲ್ಲಿ ಕರಿದು ತೋರಿಸ್ತೀನಿ ನಿಮಗೆ. ಇಲ್ಲಿ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕೂಡ ಇಲ್ಲಿ ಬಿಸಿಯಾಗಿದೆ. ಮೊದಲಿಗೆ ಎಣ್ಣೆ ಬಿಸಿ ಮಾಡ್ಕೋಬೇಕು, ನಂತರ ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿ ಇಟ್ಟು ನಾವು ಈ ಹಪ್ಪಳವನ್ನು ಕರಿಬೇಕು. ಇಲ್ಲಾದರೆ ಬಿಸಿ ಎಣ್ಣೆಯಲ್ಲಿ ಇದು ಹಪ್ಪಳ ಹಾಕಿ ಕರೆದಾಗ ಏನಾದರೆ ಕೆಂಪಾಗಿಬಿಡುತ್ತೆ ಹಪ್ಪಳ. ಹೀಗಾಗಿ ಲೋ ಫ್ಲೇಮ್ನಲ್ಲಿನೇ ಇಟ್ಟು ನೀವು ಹಪ್ಪಳವನ್ನು ಕರಿಬೇಕಾಗುತ್ತದೆ. ಇವಾಗ ನೋಡಿ, ಇಲ್ಲಿ ಹಪ್ಪಳ ರೆಡಿಯಾಗಿದೆ. ಈಗ ಇಲ್ಲಿ ನೀವು ನೋಡ್ಬೋದು ಎಷ್ಟೊಂದು ಗರಿಗರಿಯಾಗಿದೆ ನೋಡಿ ಹಪ್ಪಳ. ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಮಾಡಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು.